ಹಾಯ್ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ತಮಗೆಲ್ಲರಿಗೂ ಸರ್ವಜ್ಞಾನಪಾರಿಯು ಚಾನೆಲ್ಗೆ ಸ್ವಾಗತ. ಇವತ್ತು ಈ ವಿಡಿಯೋದಲ್ಲಿ AI ಟೆಕ್ನಾಲಜಿ ಸಹಾಯ ಪಡೆದುಕೊಳ್ಳೋಣ. ವಿಡಿಯೋ ಶುರು ಮಾಡೋ ಮುಂಚೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂತಹ ಮಾಹಿತಿಯ ವಿಡಿಯೋಗಳ ನೋಟಿಫಿಕೇಶನ್ ಬರಬೇಕಾದ್ರೆ. ನೀವು ಕೂಡ ಈ ಥರ AI ವಿಡಿಯೋನ ಮಾಡಬೇಕಾ, ಟೆಕ್ಸ್ಟಿಂದ ವಿಡಿಯೋನ ಎನಿಮೇಟ್ ಮಾಡೋದು ಹೇಗಂತೇಳಿ ತಿಳ್ಕೊಳ್ಬೇಕಾ? ಹಾಗಿದ್ರೆ ನೀವು ಇಲ್ಲಿ ಗೂಗಲ್ನಲ್ಲಿ ಹೋಗಿಬಿಟ್ಟು ChatGPT ಅಂತೇಳಿ ಟೈಪ್ ಮಾಡ್ಕೊಳ್ಳಿ. ಈ ಥರ ಇದನ್ನು ಟೈಪ್ ಮಾಡಿದರೆ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೀವು ಕೆಳಗಡೆ ಹೋಗಿಬಿಟ್ಟು ಇಲ್ಲಿ ನೋಡಿ, ಈ ಥರ ಬಂದ ನಂತರ ಇಲ್ಲಿ ಮಾರ್ಕ್ ಮಾಡಿ ತೋರಿಸ್ತೀನಿ ನಿಮಗೆ. ಇಲ್ಲಿ ಟ್ರೈ ChatGPT ಅಂತ ಇದೆಯಲ್ಲ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದರೆ ಇಲ್ಲಿ ನೀವು ಒಂದು ಲಾಗಿನ್ ಮಾಡಬೇಕಾಗತ್ತೆ, ಇಲ್ಲ ಸೈನಪ್ ಮಾಡಬೇಕಾಗತ್ತೆ. ಸೈನಪ್ ಅಂತಂದರೆ ನೀವು ID-ನ ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ ಇಲ್ಲಿ ಅಕೌಂಟನ್ನು. ಲಾಗಿನ್ ಅಂತಂದರೆ ನಿಮ್ದು ಯಾವುದಾದ್ರೂ ಜಿಮೇಲ್ ಅಕೌಂಟನ್ನು ಇಲ್ಲಿ ಕಂಟಿನ್ಯೂ ಆಗಿ ಲಾಗಿನ್ ಮಾಡ್ಕೊಂಡು ಹೋಗ್ಬೋದು. ಈ ಥರ ನಿಮಗೆ ಹೋಮ್ ಪೇಜ್ ಓಪನ್ ಆಗುತ್ತೆ. ನೆಕ್ಸ್ಟು ಇಲ್ಲಿ ಲಾಗಿನ್ ಆಗಿ ಯೂಸರ್ ID-ಯಿಂದ ನೀವು ಲಾಗಿನ್ ಆಗಿದ್ದರೆ ಇಲ್ಲಿ ಹೋಗಿಬಿಟ್ಟು ನಿಮ್ಗೆ ಯಾವುದಾದ್ರೂ ಒಂದು ಸ್ಟೋರಿನ ನೀವು ಕ್ರಿಯೇಟ್ ಮಾಡ್ಕೋಬೇಕು. ಅಂತಂದರೆ ಇಲ್ಲಿ ನಾನು ಒಂದು ನಿಮಗೆ ಯಾವ ಥರ ಟೈಪ್ ಮಾಡಬೇಕು, ಯಾವ ಥರ ಸರ್ಚ್ ಮಾಡಬೇಕು ಅನ್ನೋದನ್ನು ತೋರಿಸ್ತೀನಿ. ಇಲ್ಲಿ ನೋಡಿ, ನಾನು ಸ್ಯಾಂಪಲ್ಗಾಗಿ 25 ವರ್ಡ್ಸ್ ಕನ್ನಡ ಶಾರ್ಟ್ ಸ್ಟೋರಿ ಈ ಥರ ಟೈಪ್ ಮಾಡಿಬಿಟ್ಟು ಇಲ್ಲಿ ಸರ್ಚ್ ಮಾಡಿ ನಿಮಗೆ ಒಂದು ಶಾರ್ಟ್ ಸ್ಟೋರಿನ ಇದು ಕ್ರಿಯೇಟ್ ಮಾಡಿಬಿಟ್ಟು ಇಲ್ಲಿ ಟೆಕ್ಸ್ಟನ್ನು ನಿಮಗೆ ಕನ್ನಡದಲ್ಲಿ ಕೊಡುತ್ತೆ. ಸೊ ಇದು ಕನ್ನಡದಲ್ಲಿ ಹೇಗೆ ಮಾಡೋದಂತ ಹೇಳಿ ನಾವು ತಿಳ್ಕೊಬೇಕಾಗಿದೆ. ಇಲ್ಲಿ ನೀವು ಯಾವುದೇ ಥರ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಕರೆಕ್ಟಾಗಿ ನೀವು ನೋಡ್ಕೊಳ್ದೇ ಇದ್ದರೆ ನಿಮಗೆ ಮುಂದೆ ನೀವು ಕ್ರಿಯೇಟ್ ಮಾಡೋ ವಿಡಿಯೋನ ಕರೆಕ್ಟಾಗಿ ಕಂಪ್ಲೀಟಾಗಿ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಇಲ್ಲಿ ಬಂದಿರುವಂಥ ಕನ್ನಡ ಟೆಕ್ಸ್ಟ್ಗಳನ್ನು, ಕನ್ನಡ ಅಕ್ಷರಗಳನ್ನು ಕಾಪಿ ಮಾಡಿಕೊಂಡು ಇಲ್ಲಿ ನಾನು ನಿಮಗೆ ನೆಕ್ಸ್ಟ್ ಒಂದು ವೆಬ್ಸೈಟ್ ಕೂಡ ಹೇಳ್ತೀನಿ ನಾನು. ಇಲ್ಲಿ ನೋಡಿ, ಗೂಗಲಲ್ಲಿ ಹೋಗಿಬಿಟ್ಟು DIDAI ಅಂತೇಳಿ ಸರ್ಚ್ ಮಾಡಿದರೆ ಈ ಥರ ನಿಮಗೆ ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲೂ ಕೂಡ ನೀವು ನಿಮ್ಮ ಜಿಮೇಲ್ ID-ಇಂದನೇ ಲಾಗಿನ್ ಆಗಬೇಕಾಗತ್ತೆ. ಹಾಗಿದ್ದರೆ ಮಾತ್ರ ಇದು ಇಲ್ಲಿ ಕಂಟಿನ್ಯೂ ಆಗಿ ನೀವು AI ವಿಡಿಯೋನ ಕ್ರಿಯೇಟ್ ಮಾಡ್ಕೋಬೋದು ಇಲ್ಲಿ. ಓಕೆನಾ? ಇಲ್ಲಿ ನಿಮಗೆ ನೋಡಿ, ಈ ಥರ ಕ್ರಿಯೇಟ್ ನ್ಯೂ ಅಂತೇಳಿ ಕ್ಲಿಕ್ ಮಾಡಿದ ನಂತರ ಈ ಥರ ನಿಮಗೆ ಇಲ್ಲೆಲ್ಲ ಕ್ಯಾರೆಕ್ಟರ್ಗಳು ಓಪನ್ ಆಗ್ತವೆ. ಈ ಕ್ಯಾರೆಕ್ಟರ್ಗಳಲ್ಲಿ ನಿಮಗೆ ಯಾವ ಕ್ಯಾರೆಕ್ಟರ್ ಬೇಕೋ ಆ ಕ್ಯಾರೆಕ್ಟರ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ಬಟ್ ಇಲ್ಲಿ HQ ಅಂತೇಳಿ ಬರ್ತಿದೆ ನೋಡಿ, ಈ HQ ಅಲ್ಲಿ ಮಾತ್ರ ನಿಮಗೆ ಈ 3 HQ ಅಂತೇಳಿ ಬಂದಿದೆಯಲ್ಲ, ಈ 3 ಕ್ಯಾರೆಕ್ಟರ್ಗಳ ಮೇಲೆ ಮಾತ್ರ ನೀವು ಇಲ್ಲಿ ನಿಮಗೆ ಬ್ಯಾಕ್ಗ್ರೌಂಡ್ ಯಾವ ಸ್ಕ್ರೀನಲ್ಲಿ ಬೇಕೋ ಆ ಸ್ಕ್ರೀನು ಕಲರನ್ನು ನೀವು ಚೇಂಜ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್, ನೀವೇನಾದರೂ ಈ ವಿಡಿಯೋನ ಯೂಸ್ ಮಾಡ್ಕೊಂಬಿಟ್ಟು ಏನಾದರೂ ಪ್ರೆಸೆಂಟೇಷನ್ ಮಾಡಬೇಕು ಅಂತಂದರೆ ಬ್ಯಾಕ್ಗ್ರೌಂಡ್ ಗ್ರೀನ್ ಸ್ಕ್ರೀನನ್ನು ನೀವು ಇಲ್ಲಿ ಹಾಕೋಬೋದು. ನಂತರ ಇಲ್ಲಿ ವೈಡ್ ಅಂತ ಇದೆ ನೋಡಿ, ಇಲ್ಲಿ ಸ್ಕ್ವೇರ್ ಇದೆ, ವರ್ಟಿಕಲ್ ಇದೆ. ವರ್ಟಿಕಲ್ ಅಂತಂದರೆ ನಿಮಗೆ ಮೊಬೈಲ್ ರೆಸೊಲ್ಯೂಷನ್ ಇರುತ್ತೆ 16:9 ಮತ್ತು 19:6 ಈ ಥರ ಬರುತ್ತೆ. ನಿಮಗೆ ಯಾವುದು ಬೇಕೋ ಅದನ್ನು ನೀವು ಇಲ್ಲಿ ಯೂಸ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್, ಇದು ವೈಡ್ ಅಂತಲೇ ಇರಲಿ. ಇದನ್ನು ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡಿ, ಸ್ಕ್ರಿಪ್ಟ್ ಅಂತ ಇದೆ, ಆಡಿಯೋ ಅಂತ ಇದೆ. ಇವಾಗ ನಾನು ಸ್ಕ್ರಿಪ್ಟನ್ನು ಕಾಪಿ ಮಾಡ್ಕೊಂಡಿದ್ದೀನಿ. ಸ್ಕ್ರಿಪ್ಟನ್ನು ನಾನು ಇಲ್ಲಿ ಈ ಖಾಲಿ ಪ್ಲೇಸಲ್ಲಿ ಪೇಸ್ಟ್ ಮಾಡಿದ್ದೀನಿ. ಇಲ್ಲಿ ನೋಡಿ, ಕೆಳಗಡೆ ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾವು ಇಂಡಿಯನ್ಸ್ ಅಲ್ವಾ, ಸೊ ಹಾಗಾಗಿ ನಾವು ಕನ್ನಡದಲ್ಲಿ ಮಾಡ್ತಾ ಇರೋವಂಥ AI ವಿಡಿಯೋ ಇದು. ಸೊ ಹಾಗಾಗಿ ನಾವಿಲ್ಲಿ ಕನ್ನಡ ಇಂಡಿಯಾ ಅಂತ ಇದೆ ನೋಡಿ, ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ.
ಇಲ್ಲಿ ನೀವು ಲೇಡೀಸ್ ಕ್ಯಾರೆಕ್ಟರನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ನೀವು ಇಲ್ಲಿ ಸಪ್ನಾ ಅಂತ ಇದೆ ನೋಡಿ, ಈ ಸಪ್ನಾ ಮೇಲೆ ಇಷ್ಟೇ ಇರಲಿ. ನಾವಿಲ್ಲೀಗ ಬಾಯ್ಸ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ, ಹಾಗಾಗಿ ಗಗನ್ ಅಂತೇಳಿ ಸೆಲೆಕ್ಟ್ ಮಾಡ್ತಾಯಿದ್ದೇನೆ ನಾನು ಇಲ್ಲಿ. ಇದಾದ ನಂತರ ಇಲ್ಲಿ ನೋಡಿ ಮೇಲೆ ವಿಡಿಯೋ ಜನ್ರೇಟ್ ವಿಡಿಯೋ ಅಂತ ಇದೆ, ಈ ಜನ್ರೇಟ್ ವಿಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಮ್ಮ AI ವಿಡಿಯೋ ಜನ್ರೇಟ್ ಆಗಬೇಕು ಅಂತಂದರೆ ಇಲ್ಲಿ ಈ ಥರ ಜನ್ರೇಟ್ ದಿಸ್ ವಿಡಿಯೋ ಅಂತೇಳಿ ಬಂದಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಇಂಪಾರ್ಟೆಂಟ್ ಇನ್ನೊಂದು ಏನಪ್ಪ ಅಂತಂದರೆ ಇಲ್ಲಿ 20 ವಿಡಿಯೋಸ್ ಮಾತ್ರ ನೀವು ಕ್ರಿಯೇಟ್ ಮಾಡ್ಕೋಬೋದು ಈ ವೆಬ್ಸೈಟಿಂದ. ಇಂಪಾರ್ಟೆಂಟ್ ನೋಟಿಫಿಕೇಷನ್ ಇದು. ಬಟ್ ಇದು ಎಜುಕೇಷನ್ ಪರ್ಪಸ್ಗೂ ಕೂಡ ನಾನು ಈ ಐಡಿಯಾನ ನಾನು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ. ಸೊ ಅದೇ ಥರ ಮಿಸ್ಯೂಸ್ ಮಾಡ್ಕೋಬೇಡಿ ವೆಬ್ಸೈಟ್ನಲ್ಲಿ ಯೂಸ್ ಆಗುವಂಥ ಈ ಟೆಕ್ನಾಲಜಿನ. ಇಲ್ಲಿ ನೋಡಿ ಜನ್ರೇಟ್ ಮೇಲೆ ಕ್ಲಿಕ್ ಮಾಡಿ. ನಾವು ಈ ಸ್ಕ್ರಿಪ್ಟನ್ನು ಇಲ್ಲಿ ಕಾಪಿ ಮಾಡಿದ್ದೇವಲ್ವ, ಆ ಸ್ಕ್ರಿಪ್ಟ್ ಇವಾಗ ಜನ್ರೇಟ್ ಆಗ್ತಾಯಿದೆ. ಜನ್ರೇಟ್ ಆದ ನಂತರ ಯಾವ ಥರ ಬರುತ್ತೆ ಅಂತ ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೇನೆ. ಸೊ ವಿಡಿಯೋ ಜನ್ರೇಟ್ ಆಗೋವರೆಗೆ ಸ್ಕಿಪ್ ಮಾಡ್ತೀನಿ, ಟೈಮ್ ಭಾಳ ಲೆಂದಿ ಆಗುತ್ತೆ. ಇಲ್ಲಿ ನೋಡಿ ವೀಕ್ಷಕರೇ, ಇವಾಗ ನಮ್ಮ ವಿಡಿಯೋ ರೆಡಿಯಾಗಿದೆ. ಇದನ್ನು ನಾವು ಮೊದಲು ಡೌನ್ಲೋಡ್ ಮಾಡ್ಕೊಳ್ಳೋಣ. ಡೌನ್ಲೋಡ್ ಮಾಡ್ಕೊಂಡ ನಂತರ ನಿಮಗೆ ವಿಡಿಯೋನ ಪ್ಲೇ ಮಾಡಿ ತೋರಿಸ್ತೀನಿ. ಇಲ್ಲಿ ನೋಡಿ ನಮಗೆ ನಮ್ಮ ವಿಡಿಯೋ ರೆಡಿಯಾಗಿದೆ. ಇದನ್ನು ಡಬಲ್ ಕ್ಲಿಕ್ ಮಾಡಿ ಕುರುಬರ ಮಗು ಕೈಯಲ್ಲಿ ಹೊತ್ತ ಹೂವನ್ನು ಕೊಟ್ಟು ಒಂದು ಮನೆಗೆ ಹೋಗಿದ್ದ ದಾರಿಯಲ್ಲಿ ಹೂವು ಚೆಲ್ಲಿ ಅದನ್ನು ಕೂಡಿಸುವ ಹೆಗಲು ಕಂಡ. ವಿಡಿಯೋ ಶುರು ಮಾಡೋ ಮುಂಚೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇಂತಹ ಮಾಹಿತಿಯ ವಿಡಿಯೋಗಳ ನೋಟಿಫಿಕೇಶನ್ ಬರಬೇಕಾದ್ರೆ. ನೋಡಿ ಈ ಥರ ಎಲ್ಲ ನೀವು AI ಟೆಕ್ನಾಲಜಿನ ಉಪಯೋಗ ಮಾಡ್ಕೋಬೋದು ನಿಮ್ಮ ಯೂಟ್ಯೂಬ್ ಚಾನಲ್ಗೆ ವಿಡಿಯೋನ ಅಪ್ಲೋಡ್ ಮಾಡುವಾಗ. ಸೊ ವೀಕ್ಷಕರೇ, ಈ ವಿಡಿಯೋ ತಮಗೆಲ್ಲರಿಗೂ ಬಹಳ ಇನ್ಫಾರ್ಮೇಟಿವ್ ಆಗಿದೆ ಅಂತೇಳಿ ಅಂದ್ಕೊಂಡಿದ್ದೀನಿ. ಮತ್ತು ಏನಾದರೂ ಇಂಥ ವಿಡಿಯೋಗಳ ಬಗ್ಗೆ ಅಥವಾ ಟೆಕ್ನಾಲಜಿ ಬಗ್ಗೆ ತಮಗೆಲ್ಲ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ನನ್ನ ಚಾನಲ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾನು ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ಶೇರ್ ಮಾಡಲು ಇಚ್ಛೆ ಪಡ್ತೇನೆ. ಅದೇ ಥರ ನಿಮ್ಮ ಕ್ವಶನಿಗೆ ಆನ್ಸರ್ ಕೂಡ ಮಾಡಲಿಕ್ಕೆ ಪ್ರಯತ್ನ ಪಡ್ತೇನೆ. ಮತ್ತು ತಮಗೆಲ್ಲರಿಗೂ ನಾನು ಇಂಥ ಹೊಸ ವಿಡಿಯೋಗಳೊಂದಿಗೆ ಮತ್ತೆ ಸಿಗ್ತೇನೆ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ ಮಾತೆ.